ಚಾನಲ್. ಇವತ್ತು ಸಬ್ಸಿಗೆ ಸೊಪ್ಪು ಮತ್ತು ಹಿಚ್ಕಿದ ಬೇಳೆ ಇದರಲ್ಲಿ ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಇದು ಏನು ಸೊಪ್ಪು ಮತ್ತು ಆ ಬೇಳೆಯನ್ನು ಮತ್ತು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೋಬೇಕು. ಕಾಳೆಲ್ಲ ಸ್ವಲ್ಪ ನೋಡಬೇಕು ಬೆಂದಿದೆಯಾ ಅಂತ. ಆಮೇಲೆ ಖಾರಕ್ಕೆ ಟೊಮೊಟೊ ಒಂದು ಮೀಡಿಯಮ್ ಸೈಜು, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಣಮೆಣಸಿಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಾಯಿ ತೊಗೊಂಡಿನಿ. ಆಮೇಲೆ ಜೀರಿಗೆ, ಕಾಳುಮೆಣಸು, ಹುಳಿ. ಈಗ ಫ್ರೈ ಪ್ಯಾನ್ ಇಟ್ಕೊಂಡು ಈಗ ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಕಾಳುಮೆಣಸು ಮತ್ತು ಜೀರಿಗೆ ಹಾಕಿದ್ದೀನಿ. ಇವಾಗ ಈರುಳ್ಳಿ, ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಇಲ್ಲಿ ನಾನು ಒಣಮೆಣಸಿಕಾಯಿ ಹಾಕಿದ್ದೀನಿ. ನಿಮ್ಮ ಖಾರ ನೀವು ಹೇಗೆ ಬಳಸ್ತೀರಾ ಹಾಗೆ, ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿದ್ದದು ಸೊಪ್ಪು ಮತ್ತು ಬೇಳೆನ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿ ಅಂದರೆ ಉಪ್ಪು ಹಾಕ್ಕೊಂಡು, ಇವಾಗ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ಹುಳಿ ಮತ್ತು ಕೊತ್ತಂಬರಿ ಸೊಪ್ಪು ಈ ಥರ ಫ್ರೈ ಮಾಡಿಕೊಂಡು ಆಫ್ ಮಾಡಿ ಅದು ಏನು ಆರಿದ ಮೇಲೆ ರುಬ್ಕೊಳ್ಳೋಣ. ಸಾಂಬಾರು ಪುಡಿ ಹಾಕಿದ್ದೀನಿ. ಇದಕ್ಕೆ ಬೇಯಿಸಿದ ಕಾಳು ಮತ್ತು ಸೊಪ್ಪನ್ನು ಸ್ವಲ್ಪ ಹಾಕ್ಬಿಟ್ಟು ರುಬ್ಕೋಬೇಕು ಈ ಥರ. ಆಮೇಲೆ ಇದು ಏನು ನಾವು ಸೊಪ್ಪು ನೀರು ಬೇರೆ ಸಪ್ರೇಟ್ ಮಾಡ್ಕೊಂಡ್ವಿ, ಅದಕ್ಕೆ ಖಾರ ಹಾಕಿದ್ದೀನಿ. ಇವಾಗ ಅದನ್ನು ಕುದಿಯೋಕೆ ಇಡಬೇಕು. ಇವಾಗ ಇದು ಏನು ಪಲ್ಯ ಮಾಡ್ಕೊಳ್ಳೋಣ, ಅದೇನು ಸೊಪ್ಪು ಮತ್ತು ಕಾಳು ಇದೆಯಲ್ಲ ಅದ್ರ ಪಲ್ಯ. ಫ್ರೈ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಸೊಪ್ಪು. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಕಬ್ಬಿಣ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಹೇರಳವಾಗಿರುತ್ತೆ ಅಂತ ಹೇಳ್ತಾರೆ. ಜೀರ್ಣಕ್ರಿಯೆಗೆ ಎಲ್ಲ ತುಂಬ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತಂತೆ. ಸೊ ವೀಕ್ಲಿ ಒಂದು ಸರಿನಾದರೂ ತಿನ್ನಬೇಕು. ಡ್ರೈ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಏನು ಬೇಯಿಸಿದ್ದು ಇಟ್ಟಿದ್ವಲ್ಲ ಕಾಳು ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊಪ್ಪು ಜಾಸ್ತಿನೇ ಹಾಕ್ಕೋಬೋದು. ಸೊಪ್ಪು ಜಾಸ್ತಿ ಇರಲಿಲ್ಲ, ನಾನು ಎಷ್ಟಿದೆ ಅಷ್ಟು ಹಾಕಿದ್ದೀನಿ. ಉಪ್ಪು. ಈ ಕಾಳಲ್ಲೂ ವಿಟಮಿನ್ ಬಿ ಸಮೃದ್ಧವಾಗಿದೆ ಅಂತ ಹೇಳ್ತಾರೆ. ದೇಹದ ಅಂಗಾಂಶಗಳಿಗೆ ಬೇಕಾಗಿರುವ ಶಕ್ತಿಯನ್ನು ನೀಡುತ್ತದೆ ಅಂತೆ. ಮೆದುಳು ಮತ್ತು ನರಕೋಶಗಳನ್ನು ಸರಿಗಿಡಲು ತುಂಬ ಸಹಕಾರಿ ಅಂತ ಹೇಳ್ತಾರೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸಾಂಬಾರು ಹಾಕಿದರೆ ಆಯಿತು. ಸಾಂಬಾರು ರೆಡಿ ಆಯಿತು. ಈ ಥರ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾವು ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಚಟ್ನಿ ಥರನೂ ನಾವು ಒಂದು ಬೌಲಿಗೆ ಸ್ವಲ್ಪ ಹಾಕ್ಕೊಂಡು ಇಟ್ಕೊಂಡು ಇನ್ನು ಉಳಿದಿದ್ದ ಖಾರನ ಸಾಂಬಾರಿಗೆ ಹಾಕ್ಬೋದು.